ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ ಹರ್ಷು ಇಬ್ರು ಸೇರ್ಕೊಂಡು Q&A ವಿಡಿಯೋನ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇಬ್ರು ಕ್ವಶನ್ಗಳನ್ನ ರೆಡಿ ಮಾಡ್ಕೋತಾ ಇದೀವಿ. ನೋಡೋಣ ಯಾರ್ಯಾರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಕ್ವಶನ್ಸ್ ಅವಳಿಗೂ ಗೊತ್ತಿಲ್ಲ, ಅವಳ ಕ್ವಶನ್ಸ್ ನನಗೂ ಗೊತ್ತಿಲ್ಲ. ಸೊ ಇಬ್ರು ಒಂದು 5-6 ಕ್ವಶನ್ಸ್ ನ ರೆಡಿ ಮಾಡ್ಕೊಂತಿದೀವಿ. ನೋಡೋಣ ಈ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಅವ್ರು ಯಾರು ವಿನ್ ಆಗಿರ್ತಾರೋ ಅವರಿಗೆ ಕೊಡಿಸ್ಬೇಕು ಏನಾದ್ರು ಗಿಫ್ಟ್. ಅವ್ರು ಕೇಳಿದ್ ಕೊಡಿಸ್ಬೇಕು ಗಿಫ್ಟ್. ಸೊ ಏನಾದ್ರೂ ಕೇಳ್ಬೋದು, ನಮ್ಗೆ ಗೊತ್ತಿಲ್ಲ. ನಾನು ವಿನ್ ಆದ್ರೆ ನಾನು ಕೇಳಿದ್ದು ಅವಳು ಕೊಡಿಸ್ಬೇಕು, ಅವಳು ವಿನ್ ಆದ್ರೆ ಅವಳು ಕೇಳಿದ್ದು ನಾನು ಕೊಡಿಸ್ಬೇಕಾಗುತ್ತೆ. ಸೊ ಹೊಸದಾಗಿ ನನ್ನ ಫ್ರೆಂಡ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಕ್ವಶನ್ಸ್ ನ ರೆಡಿ ಮಾಡ್ತಾ ಇದೀವಿ. ಅವಳು ನನಗೆ ತೋರಿಸಿಲ್ಲ ಏನೇನು ಕ್ವಶನ್ಸ್ ಬರ್ಕೊಂತಿದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಕೂಡ ಅವಳಿಗೆ ತೋರಿಸಿಲ್ಲ. ಇಬ್ಬರಿಗೂ ಎಷ್ಟೆಷ್ಟು ಗೊತ್ತಿದೆ ಅಂತ ನೀವೇ ನೋಡ್ಬೋದು. ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನ್ನ ಬಗ್ಗೆ ಅವಳಿಗೆ ಎಷ್ಟು ಗೊತ್ತು, ಅವಳ ಬಗ್ಗೆ ನನ್ಗೆ ಎಷ್ಟು ಗೊತ್ತು ಅಂತ ಹೇಳ್ಬಿಟ್ಟು. ಸೊ ಈ ಚಾಲೆಂಜ್ ನ ಸ್ಟಾರ್ಟ್ ಮಾಡೋಣ. ಇವಾಗ ಕ್ವಶನ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಆದ ತಕ್ಷಣನೇ ಇಬ್ರು ಸ್ಟಾರ್ಟ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಕ್ವಶನ್ಸ್ ರೆಡಿ ಆಗಿದೆ. ನನ್ನ ಕ್ವಶನ್ಸ್ ಇಲ್ಲಿ ರೆಡಿ ಆಗಿದೆ, ಅವಳದು ಅಲ್ಲಿ ರೆಡಿ ಆಗಿದೆ. ಇವಾಗ ಫಸ್ಟ್ ಒಬ್ರು ಕೇಳ್ತೀವಿ, ಅದಕ್ಕೆ ಆನ್ಸರ್ ಹೇಳಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಕೇಳ್ತೀವಿ ಕ್ವಶನ್ಸ್ನ. ಹಾಗೆ ಪಾಯಿಂಟ್ಸ್ ಕೂಡ ಬರ್ಕೊಂತ ಹೋಗ್ತೀವಿ. ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹುಷಾರಿಲ್ಲ ಹಂಗಾಗಿ. ಸೊ ಫಸ್ಟ್ ಯಾರು ಕೇಳೋದು? ನೀನೇ ಕೇಳು. ಫಸ್ಟ್ ನಾನೇ ಕೇಳಲಾ? ಸೊ ಫಸ್ಟ್ ಕ್ವಶನ್ ಬಂದು, ನಾವಿಬ್ರು ಜಗಳ ಆಡಿ ಮಾತು ಬಿಟ್ಟಿದ್ವಲ್ವಾ, ಅದು ಆಗಿ ಎಷ್ಟು ವರ್ಷ ಆಯ್ತು? ಅಂದ್ರೆ ತುಂಬಾ ಸಲ ಜಗಳ ಆಡಿದೀವಿ, ಬಟ್ ತುಂಬಾ ದಿನ ಮಾತು ಬಿಟ್ಟಿದ್ವಲ್ವಾ, ಅದು ಎಷ್ಟು ವರ್ಷ ಆಯ್ತು ಅದಾಗಿ ಅಂತ ಹೇಳ್ಬಿಟ್ಟು. 3-4 ಇಯರ್ಸ್ ಆಗಿದೆ. 3-4 ಇಯರ್ಸಾ? ಕನ್ಫರ್ಮಾ? ಸೊ ಕರೆಕ್ಟ್ ಆಗಿದೆ ಆನ್ಸರು. 3 to 4 ಇಯರ್ಸ್ ಆಗಿದೆ ಅಂತ ನಾನು ಬರ್ಕೊಂಡಿದ್ದೀನಿ. ಸೊ 1 ಪಾಯಿಂಟ್ ಲಾವಣ್ಯಂಗೆ. ನೆಕ್ಸ್ಟ್ ಕ್ವೆಶನ್, ನಮ್ಮಿಬ್ರ ಲಾಸ್ಟ್ ಮೆಸೇಜ್ ಯಾವಾಗ, ಏನು? ಅದು ಈಗ ರೀಸೆಂಟ್ ಆಗಿ ಲಾಸ್ಟ್ ಮೆಸೇಜ್ ವಾಟ್ಸಪ್ ಅಲ್ಲ? ಏನ್ ಮಾಡಿದೀವಿ? ಫೋನ್ ನೋಡಂಗಿಲ್ಲ ಹೇಳ್ಬೇಕು. ಸೊ ಲಾಸ್ಟ್ ಮೆಸೇಜ್ ಏನ್ ಮಾಡಿದ್ವಿ? ಇವತ್ತು ಬೆಳಗ್ಗೆ ಒಂದು ಫಂಕ್ಷನ್ಗೆ ಹೋಗಿದ್ವಲ್ಲ, ಅವಾಗ ನಾನು ಹೊರಟೆ ಅಂತ ಮಾಡಿದ್ದೀನಿ, ನೀನು ಹೊರಟೆ ಅಂತ ಏನೋ ನೀನು ಮಾಡಿದ್ಯಾ ಇವತ್ತು ಬೆಳಗ್ಗೆ. ಲಾಸ್ಟ್ ಅಂತ ಅದೇನೆ ಕರೆಕ್ಟಾ? ಸರಿ ಇದೆ. ನನ್ಗೊಂದು ಪಾಯಿಂಟ್. ನೆಕ್ಸ್ಟ್ ಕ್ವಶನ್ಸ್ ನಾನು ಕೇಳಬೇಕು. ಸೆಕೆಂಡ್ ಕ್ವಶನ್ನು, 3 years ಬ್ಯಾಕ್ ನಿನ್ನ ಬರ್ಡೇಗೆ ನಾನು ಏನು ಗಿಫ್ಟ್ ಕೊಟ್ಟಿದ್ದೆ? 3 years ಬ್ಯಾಕ್ ಬರ್ಡೇಗೆ ಡ್ರೆಸ್. ಶ್ಯೂರಾ? ಐ ಗೆಸ್. ಓಕೆ, ಕರೆಕ್ಟ್ ಆನ್ಸರ್. 2 points ಟು ಲಾವಣ್ಯ. ಡ್ರೆಸ್ಸೇ ಕೊಟ್ಟು ಆಲ್ಮೋಸ್ಟ್ ಯಾವಾಗಲೂ ಡ್ರೆಸ್ಸೇ ನಾವು ಗಿಫ್ಟ್ ಮಾಡ್ಕೊಳ್ಳೋದು, ಯಾಕಂದ್ರೆ ನನಗೂ ಡ್ರೆಸ್ ಅಂದ್ರೆ ಇಷ್ಟ, ಅವಳಿಗೂ ಡ್ರೆಸ್ ಅಂದ್ರೆ ಇಷ್ಟ, ಹಾಗಾಗಿ ಕರೆಕ್ಟ್ ಆನ್ಸರ್. ನಾನು ಅದೇ ತರನೇ ಕ್ವಶನ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ಗೆ ಅಂತಾನೆ. ಬಟ್ ನಾನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಏನು ನಿನ್ ಬರ್ಡೇಗೆ ಅಂತ. ಫಸ್ಟ್ ಗಿಫ್ಟ್ ನೀನು ಕೊಟ್ಟಿದ್ದು ನನ್ನ ಬರ್ಡೇಗೆ ನಾವಿಬ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಡು ಇತ್ತೀಚೆಗೆ ಮಾಡ್ಕೋತಾ ಇರೋದು. ಅವಾಗಿಂದ ಏನ್ ಮಾಡಿಲ್ಲ, ಬಟ್ ಇತ್ತೀಚೆಗೆ ನಾನು ಸ್ಟಾರ್ಟಿಂಗ್ ಕೊಟ್ಟಿರೋದೇನು ಅಂತ ಕೇಳಿರೋದು. ಫಸ್ಟ್ ನಾವು 3-4 ಇಯರ್ಸ್ ಇಂದಾನೆ ಅಷ್ಟೇನೆ ಬರ್ಡೇಗಳನ್ನ ಮಾಡ್ಕೋತಾ ಇರೋದು, ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಫಸ್ಟ್ ಕೊಟ್ಟಿದ್ದೇನು? ಫಸ್ಟ್ ಐ ಥಿಂಕ್ ಡ್ರೆಸ್. ನೋ, ಡ್ರೆಸ್ ಬಿಟ್ರೆ ವಾಚ್ ಮಗ್ಗು ಕೊಟ್ಟಿದ್ದು. ಲಾಸ್ಟ್ ಇಯರ್ ಕೊಟ್ಟಿದ್ದು ವಾಚ್ ನಾನು. ಅಷ್ಟಿತ 0 ಪಾಯಿಂಟ್ ಆಯ್ತು. ಮಗ್ಗಿನ ಇದೆ, ನಮ್ಮ ಮನೇಲಿ ಇದೆ, ಅದು ಟಿವಿ ಶೋಕೇಸ್ ಹತ್ರ ಇಟ್ಟಿದ್ದೀನಿ. ಸೊ ಇವಾಗ ಥರ್ಡ್ ಕ್ವೆಶನ್ ನಾನು ಕೇಳಬೇಕು. ನೆಕ್ಸ್ಟ್ ಕ್ವೆಶನ್ನು, ಥರ್ಡ್ ಕ್ವೆಶನ್ನು, ನನಗೆ ಒಂದು ಪ್ಲೇಸ್ಗೆ ಟ್ರಿಪ್ ಹೋಗ್ಬೇಕು ಅಂತ ತುಂಬ ಇಷ್ಟ. ಅದನ್ನ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಹೋಗಿಲ್ಲ. ಗರ್ಲ್ಸ್ ಟ್ರಿಪ್ಪು. ಯಾವ ಪ್ಲೇಸ್ ಅದು? ಗೋವಾ. ಕರೆಕ್ಟ್. ಇದು ಈಸಿ ಅನ್ಸ್ಬಿಡ್ತು ಕ್ವಶನು. 3 points ಆಯಿತು ಲಾವಣ್ಯಂದು, ನಂದು 1 ಪಾಯಿಂಟ್ ಆಗಿರೋದು. ಸೊ ಗೋವಾಗೆ ಹೋಗ್ಬೇಕಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ, ಅದು ಫ್ಲಾಪ್ ಆಗ್ತಾ ಇದೆ, ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಯಾವಾಗ ಅದು ಸರಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೋವಾಗೆ. ಸೊ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ಹೋಗೋವರೆಗೂ. ನನ್ನ ಕ್ವಶನು, ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ದು ಯಾವಾಗ, ಯಾವ ಟೈಮಲ್ಲಿ? ಕ್ಲೋಸ್ ಅಂದ್ರೆ ನಾವು ಹೈಸ್ಕೂಲಿಂದಾನೆ ಇಬ್ರು ಫ್ರೆಂಡ್ಸೇ. ಸೊ ಕ್ಲೋಸ್ ಆಗಿದ್ದು ಯಾವಾಗ? ಕ್ಲೋಸ್ ಅಂತ ಆಗಿದ್ದು ಅದೂ ಒಂದು 5-6 ಇಯರ್ಸ್. ಯಾವ ಟೈಮಲ್ಲಿ ಅಂತ ಅಂದರೆ ನಿನ್ನ ಮದುವೆ ಆದಮೇಲೆ, ನೀನು ಬೆಂಗಳೂರಿಗೆ ಬಂದೆಲ್ಲ ನಿನ್ನ ಮದುವೆ ಆದಮೇಲೆ. ಸೊ ಅವಾಗ ಕ್ಲೋಸ್ ಆಗಿದ್ದು. ಅವಾಗ ನಾನಲ್ಲಿ ಒಬ್ಳೇ ಇದ್ದೆ ಬೆಂಗಳೂರಲ್ಲಿ. ಸೊ ಇವಳದು ಮದುವೆ ಆಯ್ತು, ಇವಳು ಬೆಂಗಳೂರಿಗೆ ಬಂದ್ಲು. ಸೊ ಅವಾಗ ಕ್ಲೋಸ್ ಆದ್ವಿ. ಕರೆಕ್ಟಾ? 2 points ನನಗೆ. ಇವಳದು 3, ನಂದು 2 ಅಷ್ಟೇ ಗೈಸ್. ನೆಕ್ಸ್ಟ್ ನಿನ್ನ ಕ್ವಶನ್ ಕೇಳು ನೋಡೋಣ. ಓಕೆ, 4th ಕ್ವೆಶನ್ ನಾನು ಬರ್ಕೊಂಡಿರೋದು. ನಾನು ನೀನು ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಅಂತ ಒಂದು ಪ್ಲೇಸ್ಗೆ ಹೋಗಿ ಏನೂ ಶಾಪಿಂಗ್ ಮಾಡದೆ ಬಂದಿದ್ವಿ. ಯಾವ ಪ್ಲೇಸ್ ಅದು? ಅದು
ಪ್ಲೇಸು ಗೊತ್ತು, ಬಟ್ ಅದ್ ನೇಮ್ ಬರ್ತಾ ಇಲ್ಲ ಬಾಯಿಗೆ. ಹೇಳ್ತೀನಿ. ಎಲ್ಲೋ ಹೋಗಿದ್ವಿ, ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದು ಆಕ್ಚುಲಿ, ಮತ್ತೆ ಅಲ್ಲಿಗೆ ಹೋಗೇ ಇಲ್ಲ ನಾವು. ಏನು ಶಾಪಿಂಗ್ ಮಾಡ ನೋ, ಆ ನೇಮ್ ಗೊತ್ತಾಗ್ತಿಲ್ಲ, ಬಟ್ ಗೊತ್ತು ಪ್ಲೇಸ್ ಯಾವುದು ಅಂತ. ನೇಮ್ ಮರ್ತ್ಬಿಟ್ಟಿದೀನಿ. ಜಯನಗರ ಅಲ್ಲ, 000 ಹೇಳ ಹೇಳು. ಕಮರ್ಷಿಯಲ್ ಸ್ಟ್ರೀಟ್. ಕರೆಕ್ಟ್. ಹೋಗಿದ್ವಿ ಗೈಸ್ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ, ಬಟ್ ಏನು ನಮ್ಗೆ ಇಷ್ಟ ಆಗ್ಲಿಲ್ಲ. ಅವತ್ತು ಹೋಗಿದ್ದೀನಿ, ಅಷ್ಟೊಂದು ಏನು ಕಲೆಕ್ಷನ್ಸ್ ಇರ್ಲಿಲ್ಲ, ಹಾಗಾಗಿ ಏನೋ ಶಾಪಿಂಗ್ ₹1 ಏನು ಶಾಪಿಂಗ್ ಮಾಡ್ದಲೆ ನಾವು ಜಯನಗರ್ಗೋ ಇಲ್ಲ ಮಲ್ಲೇಶ್ವರಂಗೋ ಬಂದ್ವಿ ಅನ್ಸುತ್ತಲ್ವಾ. ಅಷ್ಟೇ. 4 ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಕ್ವಶನ್ ಕೇಳು. ನನ್ನ ಕ್ವಶನ್, ಇಷ್ಟು ನಾವು ಟ್ರಿಪ್ ಹೋಗಿರೋದ್ರಲ್ಲಿ ನನಗೆ ಇಷ್ಟ ಆಗಿರುವಂತ 2 ಪ್ಲೇಸ್ ಯಾವುದು? 2 ಹೇಳ್ಬೇಕಾ? ನಿನಗೆ ಫೇವ್ರೇಟ್? ನನಗೆ ಇಷ್ಟ ಆಗಿರೋದು, ಈ ಪ್ಲೇಸಿಗೆ ಹೋಗಿದ್ವಿ, ತುಂಬಾ ಇಷ್ಟ ಆಯ್ತು. ನಾವು ಹೋಗಿರೋದ್ರಲ್ಲಿ ಸೊ ನಾವೆಲ್ಲ ಹೋಗಿರೋದ್ರಲ್ಲಿ ನಿಮ್ಗೆ ಇಷ್ಟ ಆಗಿರೋದು 2 ಹೇಳ್ಬೇಕಾ? ರೀಸೆಂಟ್ ಆಗಿ ಹೋಗಿರೋದ್ರಲ್ಲಿ ರೆಸಾರ್ಟ್ ಹೋಗಿರೋದು ನಿಮ್ಗೆ ತುಂಬಾ ಇಷ್ಟ ಆಗಿತ್ತು, ಕರೆಕ್ಟಾ? ಅದು ಒಂದು. ಇನ್ನೊಂದು ಪ್ಲೇಸು ಹೊನ್ನಾವರ, ಕರೆಕ್ಟಾ? ಏ ನನಗೆ 3 ಪಾಯಿಂಟ್ಸ್. ಸೊ ಇಬ್ರಿಗೂ 3 ಪಾಯಿಂಟ್ಸ್ ಆಗಿದೆ. ನೋಡೋಣ ಯಾರು ವಿನ್ ಆಗ್ತಾರೆ, ಯಾರಿಗೆ ಏನು ಗಿಫ್ಟ್ ಕೊಡಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ಹೊನ್ನಾವರನೂ ಇಷ್ಟ ಆಗಿತ್ತು, ಮತ್ತೆ ರೀಸೆಂಟ್ ಆಗಿ ರೆಸಾರ್ಟ್ ಹೋಗಿದ್ವಲ್ಲ, RR ರಿಟ್ರೀಟ್, ನಾನು ಶ್ವೇತಾ ಮತ್ತೆ ಲಾವಣ್ಯ, ಅದು ನನ್ನ ಬ್ಲಾಗಲ್ಲಿ ವ್ಲಾಗ್ ಮಾಡಿಲ್ಲ ಅಲ್ವಾ ಅದು? ಇಲ್ಲ ಆ ವ್ಲಾಗ್ ಮಾಡಿಲ್ಲ. ಸೊ ಅದು ರೀಸೆಂಟ್ ಆಗಿ ಹೋಗಿದ್ವಿ, ಅದೊಂದು ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ತಿದ್ಲು. ಸೊ ಕರೆಕ್ಟ್ ಆಗಿದೆ ಆನ್ಸರು. ನೆಕ್ಸ್ಟ್ ಕ್ವಶನ್, 5th ಕ್ವಶನ್ ಕೇಳಾ? ಕೇಳು. ನಾನು ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೀನಿ ನಿಂದು, ರೀಸೆಂಟಾಗಿ ಹಾಕ್ಕೊಂಡಿದ್ದೆ ಅದನ್ನ. ಮತ್ತೆ ಅದನ್ನ ನೀನು ಹಾಕೊಳಕ್ ಆಗಲ್ಲ, ಹಾಕೊಬೋದು ಬಟ್ ಹೊರಗಡೆ ಎಲ್ಲೂ ಹಾಕೊಂಡು ಹೋಗಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಯಾವ್ದದು? ಏನಿರ್ಬೋದು ಅದು? ಮೇ ಬಿ ಲಾಸ್ಟ್ ಅದೇ ಇದಕ್ಕೆ ಹೋಗಿದ್ವಲ್ಲ, ಹೋಟೆಲ್ಗೆ ಹೋಗಿ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ, ಆ ಡ್ರೆಸ್ ಐ ಥಿಂಕ್ ಬೆಂಗಳೂರಿಗೆ ಹಾಕೊಂಡು ಹೋಗಿದ್ದಲ್ಲ ಅದು ಅಂತ ಅನ್ಸುತ್ತೆ. ಯಾವುದು? ಅದೇ ಒಂದು ಪೀಚ್ ಕಲರ್ ತರ ಇದೆಯಲ್ಲ, ಐ ಥಿಂಕ್ ಅದು ಅಂತ ನಾನು ಅನ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಅದೇ ಹಾಕೊಂಡಿದ್ಲು. ಅದು ಬಿಟ್ರೆ ಇನ್ನೊಂದು ಕ್ರಾಪ್ ಟಾಪ್ ತರ ಒಂದು ಜೀನ್ಸ್ ಮೇಲೆ ಹಾಕೊಂಡಿದ್ದಲ್ಲ, ಅದು ಅನ್ಸುತ್ತೆ. 2 ಒಂದಿರ್ಬೋದು. ರಾಂಗ್ ಆನ್ಸರ್. ಏನಪ್ಪಾ ಅಂದ್ರೆ, ಇಲ್ಲಿಂದ ಟಿಪ್ಟೂರಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಇವಳ್ದೊಂದು ಸ್ವೆಟರ್, ವೈಟ್ ಸ್ವೆಟರ್ ಹಾಕೊಂಡಿದ್ದೆ. ಅದೇ ನನ್ನ ಡ್ರೆಸ್ ಅಂದ್ರೆ ಅದು ಆಗುತ್ತೆ ತಾನೇ, ನೀನ್ ಡ್ರೆಸ್ ಮೇಲೆ ಅದನ್ನು ಹಾಕೊಂಡಿದ್ದೆ ತಾನೇ. ಆ ಸ್ವೆಟರ್ ಅದು ಮತ್ತೆ ಹಾಕೊಳಕ್ ಡ್ರೆಸ್ ಅಂತ ನಾನು ಹೇಳ್ದೆ. ಡ್ರೆಸ್ ಅದು ಸ್ವೆಟರ್, ಅದು ಆಕ್ಚುಲಿ ವೈಟ್ ಕಲರ್. ಅದ್ರ ಮೇಲೆ ಸ್ವೆಟರ್ ಹಾಕೊಂಡಿದ್ಯಾ, ಡ್ರೆಸ್ ಹಾಕೊಂಡಿದ್ಯಾ, ಎರಡು ಪೀಚ್ ಕಲರ್ ಡ್ರೆಸ್ ಅಂತ ನೀನ್ ಹೇಳ್ದೆ. ರಾಂಗ್, ಅದು ರಾಂಗ್ ಆನ್ಸರ್. ಏನಂದ್ರೆ ಅದು ವೈಟ್ ಕಲರ್, ಅದನ್ನ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ದೆ. ನಾನು ಹಾಳು ಮಾಡ್ಬಿಟ್ಟಿದ್ದಾಳೆ, ನಂದು ಹೊಸದ್ ಕೊಡಿಸ್ಬೇಕಂಗಂದ್ರೆ. ವೈಟ್ ಸ್ವೆಟರ್ ಗೆದ್ರೆ ನಾನು ಏನಾದ್ರು ಅದನ್ನ ಹೇಳ್ತೀನಿ. ಸೊ ಅದು ಕಲರ್ ಶೇಡ್ ಆಗ್ಬಿಟ್ಟಿದೆ ವೈಟ್. ಅದು ಮನೇಲಿ ಹಾಕೊಂಬೋದು, ಹೊರಗಡೆ ಹಾಕೊಳಕ್ ಆಗಲ್ಲ. ಸೊ ಅದು ಇವಾಗ ಬಾಯ್ ಬಿಡ್ತಾ ಇದ್ದೀನಿ. ಸೊ ಇದು ಒಂದು ರಾಂಗ್ ಆನ್ಸರ್ ಅವ್ರದ್ದು. ಈಗ ನನ್ನ ಕ್ವಶನ್ ಅಲ್ಲ. ನನ್ನ ಫೇವ್ರೆಟ್ ಪಿಜ್ಜಾ ಯಾವುದು? ಪಿಜ್ಜಾದಲ್ಲಿ ನಿನ್ ಫೇವ್ರೇಟಾ? ಅಮೇರಿಕನ್ ಕಾರ್ನ್. ಒಟ್ಟು ಕಾರ್ನ್ ಇಷ್ಟ. ಅದರಲ್ಲಿ ಅಮೇರಿಕನ್ ಕಾರ್ನ್ ವಿತ್ ಚೀಸ್ ತಗೊಂತೀಯ ನೀನ್ ಯಾವಾಗಲೂ. ಸೊ ಕರೆಕ್ಟ್ ಆನ್ಸರ್ ಅಲ್ವಾ? ಇದು ನನಗೆ ಗೊತ್ತಿತ್ತು. 1 ಪಾಯಿಂಟ್. ನನಗೆ 4 ಪಾಯಿಂಟ್ಸ್, ಅವಳಿಗೆ 3 ಪಾಯಿಂಟ್ಸ್. ಸೊ ಈ ಗೇಮಲ್ಲಿ ನಾನೇ ಸೋತ್ಬಿಟ್ಟಿದ್ದೀನಿ. ಇಲ್ಲ, ಇನ್ನೊಂದಿದೆ. ಇನ್ನೊಂದು ಕ್ವಶನ್ ಇದೆ. ಸೊ ಅದರಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಲಾಸ್ಟ್ ಕ್ವಶನ್, 6th ಕ್ವಶನ್. ಇದ್ರ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಇದು ಈಸಿ ಅನ್ಸುತ್ತೆ ನಿನಗೆ. ನೋಡೋಣ, ಟ್ರೈ ಮಾಡೋದೇನು. ಆನ್ಸರ್ ಆಬ್ವಿಯಸ್ಲಿ ಗೊತ್ತಿರುತ್ತೆ ಇವಳಿಗೆ. ಓಕೆ, ಕೇಳ. ನಾನು ಇಷ್ಟು ಟಫ್ ಇರೋದೇ ಕ್ವಶನ್ ಕೇಳಬೇಕೆ, ನಾನು ಸೋತ್ಬಿಡ್ತೀನಲ್ಲ ಅದಕ್ಕೆ. ಇದು ಈಸಿ ಕ್ವಶನ್ ಹಾಕೋಬಿಟ್ಟಿದ್ದೀನಿ ನಾನು. ಓಕೆ, ನನ್ನ ಫೇವ್ರೆಟ್ ಕಾರ್ ಯಾವುದು? ಜಾಗ್ವಾರ್. ಕರೆಕ್ಟ್. ನಾನು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಬೇರೆ ಕ್ವಶನ್ ಹಾಕೊಬೇಕಾಗಿತ್ತು ನಾನು. 4 ಪಾಯಿಂಟ್ಸ್ ಈಚ್. ಇಬ್ಬರಿಗೂ 4 ಪಾಯಿಂಟ್ಸ್ ಸಿಕ್ಕಿದೆ. ಇದು ಲಾಸ್ಟ್ ಕ್ವಶನ್. ಇದರಲ್ಲಿ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಾನು ವಿನ್ ಆಗ್ತೀನಿ, ಇಲ್ಲ ಅಂದ್ರೆ ಇಬ್ರದ್ದು ಈಕ್ವಲ್ ಆಗುತ್ತೆ. ಸೊ ನೋಡೋಣ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ನನಗೆ ಏನಂದ್ರೆ ತುಂಬಾ ಇಷ್ಟ, ಏನನ್ನ ನಾನು ಜಾಸ್ತಿ ತಗೋತೀನಿ, ತುಂಬಾ ಇಷ್ಟ. ಅದು ಅಂದ್ರೆ ಇಷ್ಟ, ನನಗೆ ಜಾಸ್ತಿ ತಗೋತಾ ಇರ್ತೀನಿ. ಡ್ರೆಸ್ಸಸ್. ಕರೆಕ್ಟಾ? ಇಷ್ಟು ಈಸಿ ಕ್ವಶನ್. ಲಾಸ್ಟ್ ಕ್ವಶನ್ ನಂದು ಈಸಿ ಇತ್ತು, ಅವಳದಂತೂ ತುಂಬಾ ಈಸಿ ಇತ್ತು. ಸೊ 5 ಪಾಯಿಂಟ್ಸ್ ನನಗೆ, 4 ಪಾಯಿಂಟ್ಸ್ ಅವಳಿಗೆ. ಸೊ ಫೈನಲಿ ನಾನೇ ವಿನ್ ಆಗಿದ್ದೀನಿ. ಕೊಡ್ಸು ಗಿಫ್ಟ್ ಕೊಡ್ಸು. ನೋಡೋಣ, ಅದಕ್ಕೆ ಕಡಿಮೆ ಇರೋದು ಕೇಳಬೇಕು, ಸರಿನಾ? ಅದು ಗೊತ್ತಿಲ್ಲಪ್ಪ, ನಾನು ಯಾವ್ದು ಕೇಳ್ತೀನಿ ಅದು ನೆಕ್ಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ನನ್ನ ಬ್ಲಾಗ್ ಅಲ್ಲಿ ಇನ್ನೊಂದು ಚಾಲೆಂಜ್ ನ ಮಾಡ್ತೀನಿ. ಸೊ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೂ ಸೇಮ್, ಯಾರು ವಿನ್ ಆಗ್ತಾರೋ ಅದನ್ನ ಕೊಡ್ಸ್ಬೇಕಾಗುತ್ತೆ.
ಸೊ ಈ ಚಾಲೆಂಜ್ ಅಲ್ಲಿ ನಾನ್ ವಿನ್ ಆಗಿದ್ದೀನಿ. ಸೊ ನಾನ್ ಕೇಳಿದ್ದು ಅವ್ಳು ಕೊಡಿಸ್ಬೇಕು. ನೋಡೋಣ ನಾನು ಏನ್ ಸೀರಿಯಸ್ ಕೇಳ್ತೀನಿ. ಆಗಿ ಕ್ವಶನ್ ಗೆ ನಾವಿಬ್ರು ಅಷ್ಟೇ ನೋಡ್ಕೊಂಡಿಲ್ಲ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಹಂಗಿದೆ, ಹಂಗಾಗಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀವಿ ಅಷ್ಟೇನೆ. ಎಲ್ಲಾ ಆನ್ಸರ್ಸ್ ಕರೆಕ್ಟ್ ಆಗೇ ಇದೆ. ಸೊ ನೋಡೋಣ ಏನ್ ಕೇಳ್ತೀನಿ ಅಂತ ನಾನು ಥಿಂಕ್ ಮಾಡ್ಬೇಕಿನ್ನ ನಾನೇನು ಕಡಿಮೆ ರೇಟಿನ ಕೇಳೋ ಸರಿನಾ? ಓಕೆ ನಾನು ಕೇಳಿದ್ ಕೊಡ್ಸ್ಬೇಕಷ್ಟೇನೆ. ನಾನು ತಿನ್ನೋದಾದ್ರೂ ಕೇಳ್ಬೋದು, ಇಲ್ಲ ನೋಡ್ತಿರಲ್ವಾ ಅವ್ರು ಏನ್ ಕೇಳ್ತಾರೆ ಅದನ್ನೇ ಕೊಡ್ತೀನಿ. ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಏನ್ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ಳು ಕೊಡ್ಸಿದ್ಲಾ ಇಲ್ವಾ ಅಂತಾನು ನಿಮಗೆ ತೋರಿಸ್ತೀನಿ, ಏನ್ ಕೊಡ್ಸಿದ್ಲು ಅಂತಾನು ತೋರಿಸ್ತೀನಿ. ಓಕೆನಾ? ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಅವಳು ಚಾಲೆಂಜ್ ಅಲ್ಲಿ ವಿನ್ ಆಗಿರೋದ್ರಿಂದ ಗಿಫ್ಟ್ ಕೇಳಿದಾಳೆ. ಈಗ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೊಡ್ಸೋದಕ್ಕೆ. ಇನ್ನೇನು ಮಾಡೋಣ, ಸೋತ್ಮೇಲೆ ಕೊಡಿಸ್ಲೇಬೇಕಲ್ಲ, ಕರ್ಕೊಂಡು ಹೋಗ್ತಿದ್ದೀನಿ. ನೀವೇ ನೋಡಿ ಏನು ಕೇಳಿದಾಳೆ, ಏನು ಕೊಡಿಸ್ತೀನಿ ಅಂತ. ತುಂಬ ಕಾಸ್ಟ್ ಇದೆ ಅಂತ ಕೇಳಿಲ್ಲ, ನೋಡೋಣ. ಹೋಗ್ತೀನಿ ಆನ್ ದಿ ವೇ. ಏನಾದರೂ ಬೇಕು ಅನ್ಸಿದ್ರೆ ಅಲ್ಲೇ ಕೇಳ್ತೀನಿ. ಸೊ ಅವಾಗಲೇ ಕೊಡಿಸ್ಬೇಕು. ನಾನು ಏನು ಕೇಳಿದ್ರು ಕೊಡಿಸ್ಬೇಕು, ಮಿಸ್ ಮಾಡಂಗಿಲ್ಲ. ನೋ ಚೀಟಿಂಗ್. ಎಸ್, ಖಂಡಿತ ಕೊಡಿಸ್ತೀನಿ ಬಾ. ಹೆವಿ ಬಿಸಿಲು, ಬಿಸಿಲೈತೆ ಕಣ, ಫುಲ್ಲು ಹೀಟು. ಏನು ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಹಾಗೆ ಹೋಗ್ತಾ ಇದ್ದೀವಿ. ನೋಡೋಣ ಟೌನ್ ಒಳಗಡೆ ಏನಾದರೂ ನೋಡಿದ್ರೆ. ತುಂಬ ಕಾಸ್ಟ್ ಇದೆಲ್ಲ ಕೇಳಬೇಡ, ನಾನು ಜಾಸ್ತಿ ದುಡ್ಡು ತಂದಿಲ್ಲ. ಓಕೆ ನೋಡೋಣ. ನಮ್ಮ ಬಜೆಟಿಂದ ಕೇಳ್ತೀನಿ. ನೋಡೋಣ ಏನು ತಗೋಬೇಕು ಅನ್ಸುತ್ತೆ. ನಿಜ ನಾನು ಸೋಲ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಬ್ಲೇಡ್ ಹಾಕಕ್ ಪ್ಲಾನ್ ಮಾಡಿದ್ಲು, ಅವಳೆ ವಿನ್ ಆಗ್ತಾಳೆ ಏನಾದ್ರು. ನಾನೇ ಅವಳನ್ನ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ಹಂಗ ಅನ್ಕೊಂಡಿದ್ದೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ನನ್ನ ಕ್ವಶನ್ ಸ್ವಲ್ಪ ಈಸಿನೇ ಇತ್ತು, ಸೊ ಹಂಗಾಗಿ ಒಂಚೂರು ಎಲ್ಲ ಹೇಳುದು ಅಂತ ಅನ್ಕೊಂಡಿದ್ದೀನಿ ನಾನು. ಹಂಗೇನಿಲ್ಲ, ತುಂಬಾ ಏನು ಈಸಿ ಇರ್ಲಿಲ್ಲ. ಅದ್ರಲ್ಲೂ ರಾಂಗ್ ಆನ್ಸರ್ ಕೊಟ್ಟೆ ಅಲ್ವಾ, ಒಂದಷ್ಟೇನೆ ರಾಂಗ್ ಇತ್ತು. ಏನೋ ಬರ್ಡೇ ಗಿಫ್ಟ್ ಏನೋ ರಾಂಗ್ ಇತ್ತು. ಎಲ್ಲಿ ಹೋಗೋಣ, ಏನ್ ಕೇಳೋಣ? ಗೋಲ್ಡ್ ಕೇಳ. ಗೋಲ್ಡ್ ಎಲ್ಲಿ ಹೋಗೋಣ? ಡ್ರೆಸ್ ಬೇಡ, ಡ್ರೆಸ್ ಅಂತೂ ತುಂಬಾನೇ ಇದೆ, ತುಂಬಾ ಐತೆ. ಡ್ರೆಸ್ ಬೇಡ, ಏನ್ ಬಟ್ ಯೂಸ್ ಆಗೋ ಥರ ಏನಾದರೂ ಕೇಳು. ಹೌದಾ? ಅದನ್ನ ನೀ ಹತ್ರ ಇಟ್ಕೊಳ್ಳೋ ಥರ ಏನಾದರೂ. ಓಕೆ. ಡ್ರೆಸ್ ಅಂದ್ರೆ ಒಂದಿನ ಹಾಕೊಂಡು ಎಸ್ಬಿಡ್ತೀಯ, ಅದಕ್ಕೆ ನನ್ನ ಹತ್ರನೇ ಇಟ್ಕೊಳ್ಳೋ ಥರ ಅಂತಂದ್ರೆ ಡೈಲಿ ನನ್ನನ್ನೇ ಕೇಳ್ಬಿಡು ಸಾಕು. ನಾನೇ ಯಾವಾಗಲೂ ನಿನ್ ಜೊತೆ ಇರ್ತೀನಲ್ಲ. ನಾನ್ ಬೇಡವಾ? ಅಲ್ಲ, ನೀನ್ ಬೇಡ ಅಂದ್ರೆ ನೀನ್ ನನ್ನ ಜೊತೆ ಇದ್ದೇ ಇರ್ತೀಯ ಗೊತ್ತು. ಹಂಗಾಗಿ ಬೇರೆ ಏನಾದ್ರು ಕೊಡ್ಸ್ಲಿ ಅಂತ. ಓಕೆ, ನಮ್ಮ ಫ್ರೆಂಡ್ ಶಾಪ್ ಕಾಣಿಸ್ತಿದೆ ಗೈಸ್, ಇಲ್ಲೇ ಮುಂದೆ. ಬೇಡ ಮುಂದೆ ಹೋಗು. ಇಲ್ಲ, ನನ್ನ ಗಾಡಿ ಯಾಕೋ ಇಲ್ಲೇ ಸ್ಟಾಪ್ ಆಗ್ತಾ ಇದೆ. ನನ್ನ ಫ್ರೆಂಡ್ ಶಾಪ್ ನೋಡಿ ಫ್ರೆಂಡ್ಸ್, ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ನೋಡೋಣ ಅಲ್ಲಿ ಏನ್ ಕೇಳ್ತಾಳೋ ಗೊತ್ತಿಲ್ಲ. ಇಲ್ಲೇ ಕೊಡ್ಸಮ್ಮ, ಏನಾದ್ರು ಕಾಸ್ಟ್ಲಿ ಏನ್ ಕೇಳಲ್ಲ. ಫ್ರೆಂಡ್ ಶಾಪಿಗೆ ಕರ್ಕೊಂಡು ಹೋಗ್ತಿದ್ದಾಳೆ, ಸುಮ್ಮನೆ ಅವಳು ಮಾತಾಡ್ಸ್ಕೊಂಡ್ ಬರಕ್ಕೆ ಅನ್ಸುತ್ತೆ. ನೋಡೋಣ ಬನ್ನಿ. ನೋಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಏನ್ ಬೇಡ ಆಗ್ತಾಳೋ ಗೊತ್ತಿಲ್ಲ ಸದ್ಯಕ್ಕೆ. ಕರ್ಕೊಂಡ್ಬಂದಿದ್ದೀನಿ. ಇವರು ನಮ್ಮ ಫ್ರೆಂಡೇನೆ. ಹಾಯ್ ಮಾಡಿ. ನನ್ನ ಹೆಸರೇನೆ ಇವ್ರದ್ದು ಹರ್ಷಿತಾ ಅಂತ ಹೇಳ್ಬಿಟ್ಟು, ನಮ್ ಕ್ಲೋಸ್ ಫ್ರೆಂಡ್ ಅವರು. ಇಲ್ಲಿ ಕರ್ಕೊಂಡ್ಬಂದಿರಿ. ನೋಡೋಣ ಏನ್ ತಗೋಬೇಕು ಅಂತ ಇನ್ನೂ ಸ್ಕೆಚ್ ಹಾಕಿಲ್ಲ. ಏನ್ ಇಷ್ಟ ಆಗುತ್ತಾ ತಗೊಳ್ಳೋಣ. ತುಂಬಾ ದೊಡ್ಡದೇನು ತಗೊಳ್ಳಲ್ಲ, ಎದುರ್ಕೊಂಬೇಡ. ನೋಡು ಅದೇನ್ ತಗೋತೀಯ ಅಂತ. ಸರಿ, ತಗೊಂಡ್ಬಿಡಿದೆಲ್ಲ. ಅಷ್ಟು ಚಿಕ್ಕದೆಲ್ಲ ಬೇಡ, ಇದೆಲ್ಲ ಕಡಿಮೆ ಇದು. ಇದು ಚೆನ್ನಾಗಿದೆ ಅನಿಸ್ತಿದೆ. ಸಿಲ್ವರ್ ಇಯರಿಂಗ್ಸು. ಇದು ಪಿಂಕ್ ಕಲರ್ ಚೆನ್ನಾಗಿದೆ ಅನಿಸ್ತಿದೆ. ಗೋಲ್ಡಲ್ಲಿ ಏನಾದ್ರು ನೋಡೋಣ ಅನ್ಕೊಂಡೆ, ಬಟ್ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿದೆಯಂತೆ. ಈ ಥರದ ಈ ಮೇಡಮ್ ಅವರು ಜಾಸ್ತಿ ಬೇಡ ಅಂತ ಹೇಳೋರೆ. ಇನ್ನೂ ಚೆನ್ನಾಗಿಲ್ಲ. ಕಿವಿಗೆ ಇಡ್ಸಲ್ಲ ಅದು. ದೊಡ್ಡದಾ? ಕಿವಿಗೆ ಇಡ್ಸ ಅಂತ ತಗೊಂಡು ಯೂಸ್ ಮಾಡ ಅಂತ ತಗೊಬೇಕು, ಸುಮ್ಮನೆ ವೇಸ್ಟ್ ಆಗೋಂಥದ್ದೆಲ್ಲ ಬೇಡ. ಈಗ ಕೊಡ್ಸ್ಬಿಟ್ಟಿದ್ದು ಛತ್ರಿ ಹಿಡ್ಕೊಂಡು ನೋಡಿ, ಚೆನ್ನಾಗಿದ್ಯಾ ಇದು? ಬೇಡ, ಚೆನ್ನಾಗಿ ಅನ್ಸಲ್ಲ ನಿಮಗೆ. ಇದು ನೋ ಸ್ಪಿನ್ ತೋರಿಸಿ. ಹಾಕು ವರ್ಷ ಇದನ್ನ ಬರ್ಬೋದು. ಓನರ್ ಬಂದ್ರು. ಇವರೇ ನಮ್ರು. ಏನಾರ ಬೇಕಾದ್ರೆ ಇಲ್ಲಿ ತಗೊಂಡೋಗಿ ಬಂದ್ಬಿಡಿ, ಎಲ್ಲ ಫ್ರೀಯಾಗಿ ಕೊಟ್ಟು ಕಳಿಸ್ಬಿಡ್ತಾರೆ. ಕೊಡ್ತಾರಂತೆ. ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಮ್ಮ ಕಡೆಯಿಂದ ಬಂದ್ರೆ. ನನ್ನ ಕಡೆಯಿಂದ ಬಂದ್ರೆ ಅಂತ ಫುಲ್ ಡಿಸ್ಕೌಂಟ್ ಮಾಡಲ್ಲ, ಸಬ್ಸಿಡಿ. ಸಬ್ಸಿಡಿ. ಈ ಥರದ್ದು ಗೋಲ್ಡಲ್ಲಿ ತೋರಿಸಿ. ಇದೆಲ್ಲ ಬೇಡ. ಬೇಡ. ಅದು ನಿನ್ನ ಕಿವಿಗೆ ಅಷ್ಟು ಅಗಲ ಆಗುತ್ತೆ.
ಚೆನ್ನಾಗಿದ್ಯಾ? ನಿನ್ನ ಕಿವಿ ಹೋಲೇನೆ ಅಷ್ಟು ದೊಡ್ಡದಾಗಿದೆ ಅಲ್ಲಿ. ಇದು ಮೂಗಿಗೆ ದಪ್ಪ ಅನ್ಸುತ್ತಾ ಇದು? ನೋಡಿ ಗೈಸ್, ಅಯ್ಯೋ ಕಾಣಿಸ್ತಾನೆ ಇಲ್ಲ. ಇದ್ರಲ್ಲಿ ತೋರಿಸಿ ಈ ಥರ ಕಾಣಿಸುತ್ತೆ. ದೂರ ಇಡಿ. ಸ್ಪಿನ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನೋಡು ಅಷ್ಟೇ, ತಗೋಬೇಡ. ತಗೋಬೇಡ ಅಂತಿದ್ದಾಳೆ ಗೈಸ್. ನೋಡಿ ಗೈಸ್, ಮೂಗು ಕಾಣಿಸ್ತಾನೆ ಇಲ್ಲ. ಚೆನ್ನಾಗಿದೆ ಪಿಂಕ್ ಥರ. ಸ್ಟೋನ್ ಚೆನ್ನಾಗಿದೆ ಅದು. ಅದೇನು ತಗೋಬೇಡ. ಅದು ಬೇಡವಾ? ಅದೇ ಅವ್ನು ಹಾಕೊಂಡಿದ್ದಲ್ಲ, ಅದೇ ಕೊಟ್ಬಿಡಿ. ಕಾಲಿಂದು ನಿನ್ನ ಮೂಗಲ್ಲಿರೋಂಥದ್ದ? ಆಗುತ್ತೆ, ಅಷ್ಟೇ ಹಾಕೋಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ? ನೋಡಿ, ಡಿಸೈನ್ ತುಂಬ ಚೆನ್ನಾಗಿದೆ. ಇದೇ ಕೊಡ್ಸು. 30 ಗ್ರಾಮ್ಸ್ಗೆ ಆಗುತ್ತೆ ಇದು. ಇದೇ ಕೊಡ್ಸು ಹಾಕೊಂಬಿಡು ಒಂದ್ಸಲ, ಆಸೆ ಇದ್ರೆ. ಗೈಸ್ ಕೊಡ್ಸಿಲ್ಲ ಗೈಸ್ ನನಗೆ ಇದನ್ನ. ಅದು 2 ಕೈ ಹಾಕ್ಬೇಕು ಅವಳ್ದು. 30 ಗ್ರಾಮ್ಸ್ ಇದೆಯಾ? ಚೆನ್ನಾಗಿದೆ. ಅದೇನು ಬ್ರೇಸ್ಲೆಟಾ ಏನು? ನೇಮ್ ನೋಡಿ, ಅದು ಇದು ಗೋಲ್ಡ್. ಸಿಲ್ವರ್ ಜ್ಯುವೆಲ್ರಿ. ಇದು ಬ್ಯಾಂಗಲ್ಸ್ ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿದೆ. ಯಾವ್ದು ಕೊಡ್ತೀವಿ ಇದರಲ್ಲಿ? ಅಷ್ಟೇ ಇರಬೇಕು. ನೀವು ಪ್ಯಾಂಟ್ ತಗೊಂಡ್ರೆ ಕಾಣಲ್ಲ ಆಮೇಲೆ. ಮೇಲೆ ಹೋಗ್ಬಿಡುತ್ತೆ, ಆಮೇಲೆ ಪ್ಯಾಂಟ್ ಮೇಲೆ ಕಾಣಲ್ಲ. ಲೂಸ್ ಆಗಲ್ಲ. ಇಲ್ಲ ಇಲ್ಲ. ಮೇಡಮ್ ಅವ್ರು ಬಿಲ್ ಪೇ ಮಾಡ್ತಾ ಇದ್ದಾರೆ. ಜಾಸ್ತಿ ತಗೊಳ್ಳಿ ಅಣ್ಣ, ಡಿಸ್ಕೌಂಟ್ ಬೇಡ. ನೋಡಿ, ಇದು ಕೊಡಿಸ್ತಿದ್ದೀನಿ ಅವಳಿಗೆ. ಸಿಲ್ವರ್. ಈ ಮೇಡಮ್ ಅವ್ರು ತಗೊಂಡಿದ್ರು, ನನ್ಗೆ ಹೇಳ್ದಂಗೆ ತಗೊಂಡು ಹಾಕೊಂಡಿದ್ದಾರೆ. ಸೊ ನಂಗೂ ಅದೇ ಬೇಕು ಅಂತ ಹೇಳಿ ಫೈನಲ್ ಆಗಿ ನಾನೇನು ತಗೊಂಡ್ರು ಅವಳಿಗೂ ಬೇಕು, ಅವಳೇನು ತಗೊಂಡ್ರು ನನಗೂ ಬೇಕು. ಹಂಗೆ ಹಾಕು ನೀನೆ. ಈ ಕಾಲಿಗೆನಾ? ಲೆಫ್ಟಿಗೆನಾ? ಯಾವ್ದಿದು? ಲೆಫ್ಟ್ ರೈಟ್? ಹಾಂ, ಲೆಫ್ಟ್ ಇದು. ಹಾಂ, ಸರಿ ಹೋಯ್ತಾ? ಉಲ್ಟಾ ಹಾಕ್ಬೇಡ, ಕರೆಕ್ಟ್ ಇದೆ. ಇಲ್ಲ, ಪ್ರೆಸ್ ಮಾಡಿ. ನೀನು ತೋರಿಸು, ಮೇಲಿಡು ಕಾಲು. ಎರಡು ಸೇಮೆ. ಸೇಮ್. ಓಕೆ, ಥ್ಯಾಂಕ್ ಯು. ಓಕೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಬ್ಲೇಡ್ ಬಿಟ್ಟಿದ್ದಕ್ಕೆ? ಜಾಸ್ತಿ ಏನು ಬಿಟ್ಟಿಲ್ಲ. ಕಮ್ ಲೆಟ್ಸ್ ಗೋ. ಖುಷಿ ಆಯ್ತಾ? ಯಾ, ಫೈನಲಿ ಅವಳು ಹಾಕೊಂಡಿರೋ ಥರನೇ ನಾನು ಕೊಡ್ಸ್ಕೊಂಬಿಟ್ಟೆ, ಹಾಕೊಂಬಿಟ್ಟೆ. ಸಮಾಧಾನ ಆಗಿರ್ಬೇಕು ಇವಾಗ. ಇವಾಗ ಆಯ್ತು.